ಯಡಿಯೂರಪ್ಪನವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೋಸ ಮಾಡಿದ್ರು. ಖಂಡಿತ. ಹೆಂಗೆ? ನಾವೇ ಎಲ್ಲ ಚರ್ಚೆ ಮಾಡಿದ್ವು. ನೀವು ವಿಧಾನಸಭೆ ಡಿಬೇಟ್ ನಲ್ಲಿ ನೀವು ಕೇಳಿರ್ಬೋದು. ಕುಮಾರಸ್ವಾಮಿ ಅವರೇ ಹೇಳಿದ್ರು, ನನ್ನ ಯಾರು ಮುಖ್ಯಮಂತ್ರಿ ಮಾಡಲಿಲ್ಲ. ನಮ್ಮ ಸ್ನೇಹಿತರುಗಳಿದ್ರು ಅವತ್ತು ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ. ಅದು ನಾಗಬಂಗ್ಲಾ ಚಲುವರಾಯಸ್ವಾಮಿ ಇರ್ಬೋದು, ಪುಟ್ಟಣ್ಣ ಇರ್ಬೋದು, ಜಮೀರಣ್ಣ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇರ್ಬೋದು. ನಾವೆಲ್ಲ ಸೇರಿ ನಾವು ಈ ಸರ್ಕಾರ ರಚನೆ ಮಾಡಬೇಕು ಸಮ್ಮಿಶ್ರ ಅಂತ ತೀರ್ಮಾನ ಮಾಡಿದ್ವು. ಆವಾಗ 2020 ಅಂತ ತೀರ್ಮಾನ ಆಯಿತು. ಮೊದಲನೇದಾಗಿ ಕುಮಾರಸ್ವಾಮಿ ಅವರು 20 ತಿಂಗಳು ಮುಖ್ಯಮಂತ್ರಿ ಆಗಬೇಕು. ಎರಡನೇ ಅವಧಿನ 20 ತಿಂಗಳನ್ನ 40 ತಿಂಗಳು, ಕರೆಕ್ಟ್ 40 ತಿಂಗಳು ಯಡಿಯೂರಪ್ಪನವ್ರಿಗೆ ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆಯಿತು. ಆದರೆ ಕುಮಾರಸ್ವಾಮಿ ಅವರು 20 ತಿಂಗಳನ್ನ ಪೂರೈಸಿದ್ರು ಯಡಿಯೂರಪ್ಪನವ್ರ ಸಹಕಾರದಿಂದ. ಯಡಿಯೂರಪ್ಪನವ್ರಿಗೆ ಕೊಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ಸೇರಿ ಯಡಿಯೂರಪ್ಪನವ್ರಿಗೆ ಕೊಡಲೇಬಾರ್ದು ಅಂತೇಳಿ ಅವತ್ತು ಕಾಂಗ್ರೆಸ್ ಪಕ್ಷದ ನಾವು ಬೆಂಬಲ ತಗೊಳ್ತೀವಿ ಅಂತ ಹೊರಟರು. ಅವಾಗ ಕಾಂಗ್ರೆಸ್ನವರು ಬಹಳ ಬುದ್ಧಿವಂತಿಕೆಯಿಂದ ಬೆಂಬಲ ಕೊಟ್ಟು ವಾಪಸ್ ತಗೊಂಡು ಚುನಾವಣೆ ಬರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು. ಕಾಂಗ್ರೆಸ್ನವ್ರಿಗೆ ನಾವು ಯಾವ ರೀತಿ ನಾವು ಧರ್ಮಸಿಂಗ್ ಅವ್ರಿಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿ ಇವ್ರಿಗೆ ನಾವು ಸಪೋರ್ಟ್ ಮಾಡಿದೋ, ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡಿ ಸರ್ಕಾರ ಮಾಡಿದೋ, ಆ ವಿಚಾರದಲ್ಲಿ ಕಾಂಗ್ರೆಸ್ನವರು ನಮ್ಮ ವಿರುದ್ಧ ಮುಯ್ಯನ್ನ ತೀರಿಸ್ಕೊಂಡ್ರು. ನೀವು ಪ್ರಸ್ತುತ ಕಾಂಗ್ರೆಸ್ನಲ್ಲೇ ಇದ್ದೀರಿ. ಬಹಳ ಧೈರ್ಯ ಬೇಕು ಹಿಂಗೆ ಹೇಳಕ್ಕೆ ಬಾಲಕೃಷ್ಣ ಅವ್ರಿಗೆ. ಇದ್ದೀನಿ, ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ. ಅದೇ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ ಅಂತ ನೀವು ನೇರವಾಗಿ ಜನರಿಗೆ ಹೇಳ್ತಾ ಇದ್ದೀರಿ. ಹಿಂಗಾಗಿ ನಾ ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾಳೆ ಎಲ್ಲಿ ಇರ್ತೀನಿ ಗೊತ್ತಿಲ್ಲ. ಅಲ್ಲ, ಎಲ್ಲಿ ಇರ್ತೀನಿ ಅನ್ನೋದು ಮುಖ್ಯ ಅಲ್ಲ. ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮುಖ್ಯ. ನನ್ನ ಕ್ಷೇತ್ರದಲ್ಲಿ ಯಾವ ಪಕ್ಷದಿಂದ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಮುಖ್ಯ. ಬಾಕಿ ವಿಚಾರಗಳೆಲ್ಲ ಹೆಂಗ್ ಡಿಸೈಡ್ ಮಾಡ್ತೀರಿ? ಈ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿ ಆಗುತ್ತೆ ಅಂತ ನೀವು ಯಾವ ಮಾನದಂಡದ ಆಧಾರದ ಮೇಲೆ ನಿರ್ಧಾರ ಮಾಡ್ತೀರಿ? ಆಡಳಿತ ಪಕ್ಷ ಇರಬೇಕು. ಯಾವ್ದಾದ್ರು ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ. ಓಕೆ, ನಾನು ಸತತವಾಗಿ ವಿರೋಧ ಪಕ್ಷದಲ್ಲೇ ಬಂದೆ. ಬಿಜೆಪಿ ಇದ್ದಾಗಲೂ ವಿರೋಧ ಪಕ್ಷ, ಜನತಾದಳದಲ್ಲಿ 20 ತಿಂಗಳು ಆಡಳಿತ ಬಿಟ್ಟರೆ ಸಂಪೂರ್ಣವಾಗಿ ವಿರೋಧ ಪಕ್ಷ. ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಅನ್ಕೊಂಡಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಡಳಿತ ಪಕ್ಷಕ್ಕೆ ಬಂದಾಗ ಮಾತ್ರ ನಾವು ಎಲ್ಲರನ್ನೂ ಕೂಡ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತಗೊಂಡು ನಮಗೆ ಬೇಕಾದಂತ ಅಂದ್ರೆ ಟ್ರೆಂಡ್ ನ ಗಮನಿಸ್ತೀರಿ. ಯಾವ ರೀತಿ ಟ್ರೆಂಡ್ ಇರುತ್ತೆ ಆವಾಗ ಆ ಪಕ್ಷಕ್ಕೆ ಹೋಗ್ತೀವಿ ಅಂತ. 5 ವರ್ಷ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಲ್ಲಿ. ಇದೇ ನನಗೆ ಮೊದಲನೇ ಸಂಪೂರ್ಣ ಆಡಳಿತ ಪಕ್ಷ ಸಿಕ್ಕಿರೋದು. ಈಗ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಈ ಅಭಿವೃದ್ಧಿ ಇನ್ನೂ 5-10 ವರ್ಷ ನನ್ನ ತಲೆ ಕಾಯ್ತದೆ. ಅದರಿಂದ ಈಗ ನಾನು ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸನೇ ಮಾಡದೆ ಜನಗಳ ಕೈಲಿ ಬಯಸ್ಕೊಳ್ಳೋದ್ ಬದಲು ಆಡಳಿತ ಈಗ 5 ವರ್ಷ ಮಾಡಿದ್ದೀನಿ. ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಕ್ಷೇತ್ರದ ಜನತೆ ಕೂಡ ಗೊತ್ತಾಗ್ಲಿ, ಶಾಸಕರಿಂದಾನೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ರೆ ನಿಮ್ ಕ್ಷೇತ್ರದ ಜನತೆಗೆ ಸೋ ಫಾರ್ ಇನ್ ದಿಸ್ ಟರ್ಮ್? ಕುಡಿಯೋ ನೀರಿನ ವಿಚಾರ ಇರ್ಬೋದು, ಕೆರೆಗಳನ್ನ ತುಂಬಿಸ್ತಕ್ಕಂಥ ವಿಚಾರ ಇರ್ಬೋದು, KPSC ಶಾಲೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು, ಡಿಪ್ಲೊಮಾ ಕಾಲೇಜ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಸ್ಟೇಡಿಯಂಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ರಸ್ತೆಗಳನ್ನ ಪ್ರತಿ ಗ್ರಾಮಕ್ಕೂ ಕೂಡ ರಸ್ತೆಗಳನ್ನ, ಕಾಂಕ್ರೀಟ್ ರಸ್ತೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ನನಗೆ ಗೊತ್ತಿದ್ದಂಗೆ ಎಲ್ಲ PWD ರಸ್ತೆಗಳನ್ನು ಕೂಡ ಈ ಅವಧಿನಲ್ಲಿ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಿ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯು ಆರ್ ಸೋ ಹ್ಯಾಪಿ ಅಬೌಟ್ ಯುವರ್ ವರ್ಕ್? ಡೆಫಿನೆಟ್ಲಿ 100%. ಆದ್ರೂ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆ ಇದ್ದೇ ಇದೆ. ಇವರು ಮಾಗಡಿಗೆ ಇನ್ನು ನೀರನ್ನ ತರೋಕ್ಕಾಗಿಲ್ಲ ಅಂತದ್ರಲ್ಲಿ ಆ ಕ್ಷೇತ್ರದ ಜನತೆಗೆ, ಆ ಕ್ಷೇತ್ರದ ರೈತರ ಮೇಲೆ, ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ದೊಡ್ಡ ಆರೋಪ ಬಾಲಕೃಷ್ಣ ಅವ್ರ ಮೇಲೆ ಇದೆ. ಯಾವ ವಿಚಾರ ಅಂತ ನನಗೆ ಗೊತ್ತಾಗಲ್ಲ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಕುಡಿಯೋ ನೀರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ನಿಮ್ಗೆ ಅಲ್ಲೇ ಒಂದು ಸ್ವತಃ ಕೆಲಸವನ್ನು ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥದ್ರಲ್ಲಿ ಈ ಹೋರಾಟ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ? ಈ ಹೋರಾಟ ಯಾಕೆ ಬೇಕು ಬಾಲಕೃಷ್ಣ ಅವ್ರಿಗೆ ಅನ್ನೋ ಒಂದು ದೊಡ್ಡ ಅಲಿಗೇಷನ್ ಇದೆ ನಿಮ್ಮ ಮೇಲೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರ. ನಾವೆಲ್ಲ ಕಡೆ ನೀರಿನ ವಿಚಾರದಲ್ಲಿ ಎಲ್ಲ ಕಡೆ ನಾವು ಲಿಫ್ಟ್ ಇರಿಗೇಷನ್ ಇರ್ಬೋದು, ಅಥವಾ ಕುಡಿಯೋ ನೀರನ್ನ ಟೌನ್ ಕೊಡ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ನೀವು ಹೋಗ್ಬೇಕಾದ್ರೆ ಒಂದ್ಸರಿ ತಾವೇ ಹೋಗಿ ಮಾಡಬಹುದು, ಸ್ಥಳವಾಗಿ ವಿಶ್ಲೇಷಣೆ ಮಾಡಬಹುದು ನೀವು. ಅದರಿಂದ ಆ ಸಮಸ್ಯೆಗೂ ಇದಕ್ಕೂ ಏನು ಸಮಸ್ಯೆ ಇಲ್ಲ. ಈಗ ನೀವು ಬಿಡದಿ ಟೌನ್ಶಿಪ್ ವಿಚಾರ ಮಾತಾಡುವಾಗ ನಾನು ಅದು ಸಪರೇಟ್ ಕರೆಕ್ಟ್, ರೈಟ್. ಆದ್ರೆ ಅಲ್ಲೊಂದು ಇಂಟರ್ಲಿಂಕ್ ಆಗಿದೆ. ಇವತ್ತು ಸದ್ಯಕ್ಕೆ ಪ್ರಸ್ತುತ ಸುದ್ದಿಯಲ್ಲಿರೋದು ಬಾಲಕೃಷ್ಣ ಅವರು ಅದೇ ಕಾರಣಕ್ಕಾಗಿ ಅನ್ನೋದು ಒಂದು ದೊಡ್ಡ ಮಾತಿದೆ. ಇಲ್ಲ, ಅದು ನನ್ನ ಕ್ಷೇತ್ರ, ಅದು ಹೌದು ನನ್ನ ಕ್ಷೇತ್ರದ ಸಮಸ್ಯೆ. ಕರೆಕ್ಟ್. ನನ್ನ ಕ್ಷೇತ್ರದ ಸಮಸ್ಯೆನ ಅಲ್ಲಿ ವಾಸ್ತವಾಂಶ, ಸ್ಥಳದಲ್ಲಿರ್ತಕ್ಕಂಥ ವಾಸ್ತವಾಂಶ ಬೇರೆ, ಆದ್ರೆ ಇದು ಬಿಂಬಿಸ್ತಾ ಇರ್ತಕ್ಕಂಥ ರೀತಿನೇ ಬೇರೆ, ಹೊರಗಡೆ ಜನಕ್ಕೆ ಬಿಂಬಿಸ್ತಾ ಇರ್ತಕ್ಕಂಥ ರೀತಿನೇ ಬೇರೆ. ಅದಕ್ಕೆ ಈ ವಾಸ್ತವಾಂಶದ ಅರಿವು ಆಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೆ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥ